ಸುಳ್ಯದ ಅರಣ್ಯ ಪ್ರದೇಶದಲ್ಲೊಂದು ವಿಸ್ಮಯಕಾರಿ ಬಾವಿ. 200 ಎಕರೆ ಪ್ರದೇಶದ ನೀರು ಹರಿದು ಬಂದ್ರೂ ಈ ಬಾವಿ ತುಂಬುವುದಿಲ್ಲ. ಪ್ರಕೃತಿಯಲ್ಲಿ ಹಲವಾರು ವಿಸ್ಮಯಗಳನ್ನ ನಾವು ಕಾಣಬಹುದಾಗಿದೆ. ಕೆಲವೊಂದು ದಿನನಿತ್ಯ ಕಾಣುವ ವಿಷಯಗಳಾಗಿದ್ರೂ ಅದರ ವಿಶೇಷತೆಗಳು ನಮ್ಮ ಗಮನಕ್ಕೆ ಬಾರದೇ ಇರುತ್ತದೆ. ಅದರಂತೆ ಸುಳ್ಯದ ಅರಣ್ಯ ಪ್ರದೇಶದಲ್ಲೊಂದು 100 ಎಕರೆ ಪ್ರದೇಶದಿಂದ ಹರಿದು ಬರುವ ನೀರು ಒಂದೆಡೆ ಸೇರುತ್ತಿದ್ದು, ನೀರು ಸೇರುವ ಜಾಗ ಮಾತ್ರ ವಿಸ್ಮಯವಾಗಿದೆ. ಸುಳ್ಯ ತಾಲೂಕಿನ ಸುಳ್ಯ ಸಮೀಪದ ನಾರ್ಕೋಡು ಅಜ್ಜಾವರ ರಸ್ತೆಯ ಅಜ್ಜಾವರ ಗ್ರಾಮದ ಮೇನಾಲದ ಮೆದಿನಡ್ಕ ಅರಣ್ಯ ಪ್ರದೇಶದಲ್ಲಿ ಈ ವಿಸ್ಮಯ ಕಾಣಬಹುದಾಗಿದೆ. ಇದು ಮಳೆಗಾಲದಲ್ಲಿ ಮಾತ್ರ ಕಾಣಬಹುದಾದ ಕುತೂಹಲದ ಸ್ಥಳವಾಗಿದ್ದು, ಇಲ್ಲಿನ ಮೇದಿನಡ್ಕ ಅರಣ್ಯ ಪ್ರದೇಶ ಹಾಗೂ ಆಸುಪಾಸಿನ ಸುಮಾರು 150ರಿಂದ 200 ಎಕರೆ ಪ್ರದೇಶದ ಒರತೆ ನೀರು ಮಳೆಗಾಲದಲ್ಲಿ ಹರಿದು ಬಂದು ಅರಣ್ಯದೊಳಗಿನ ಬಾವಿ ಆಕೃತಿಯ ಗುಂಡಿಗೆ ಸೇರುತ್ತಿದೆ. ಅರಣ್ಯ ಪ್ರದೇಶದ ಒಳಗೆ ಈ ಪುರಾತನ ಬಾವಿ ಇದ್ದು 20ರಿಂದ 25 ಅಡಿ ಆಳವನ್ನ ಈ ಬಾವಿ ಹೊಂದಿದೆ. ಕಳೆದ 1 ತಿಂಗಳಿನಿಂದ ಅಜ್ಜಾವರ ಗ್ರಾಮದ ಮೇನಾಲ ಮೇದಿನಡ್ಕದ ಈ ಒಂದು ಪ್ರದೇಶ ಒಂದು ರೀತಿ ಜಿಲ್ಲೆ ತಾಲೂಕು ಜಿಲ್ಲೆ ರಾಜ್ಯದಾದ್ಯಂತ ಸುದ್ದಿಯಲ್ಲಿರುವಂಥದ್ದು. ಅಂದರೆ ಸುಮಾರು 200 ಎಕರೆ ಪ್ರದೇಶದ ಹೊರತೆ ಮತ್ತು ಮಳೆಯ ನೀರು ಬಂದು ಒಂದು ಬಾವಿಯನ್ನು ಸೇರ್ತಾ ಇದೆ. ಅದು ಅಂತರ್ಗಾಮಿಯಾಗಿ ಯಾವುದೋ ಒಂದು ಕಡೆಯಲ್ಲಿ ಸೇರ್ತದೆ ಅನ್ನುವಂಥದ್ದು ಕೆಲವು ಚಾನೆಲ್ಗಳಲ್ಲಿ, ಅದೇ ರೀತಿ ಪತ್ರಿಕೆಗಳಲ್ಲಿ ಪ್ರಸಾರ ಆಗಿದೆ. ಒಂದು ರೀತಿ ಇದೀಗ ಪ್ರವಾಸಿ ತಾಣದ ರೀತಿಯಲ್ಲಿ ಆಗ್ತಾ ಇದೆ. ಇವತ್ತು ಈ ಭಾಗಕ್ಕೆ ಇದನ್ನು ನೋಡೋದಕ್ಕೋಸ್ಕರ ಕಾಡಿನಲ್ಲಿ ಅಲೆದಾಡಿ ಹುಡುಕಿಕೊಂಡು ಬರುವಂಥದ್ದು ತುಂಬಾ ಜನ ಇದನ್ನು ನೋಡ್ತಾ ಇದ್ದಾರೆ. ಇದು ಮಳೆಗಾಲದಲ್ಲಿ ಮಾತ್ರ ಕಾಣಬಹುದಾಗಿರುವಂತಹ ಒಂದು ಪ್ರದೇಶ. ಇಲ್ಲಿ ಆ ನೀರು ಬಿದ್ದು ಅದು ಮತ್ತೆ ಅಂತರ್ಗಾಮಿಯಾಗಿ ಇನ್ನೊಂದು ಕಡೆ ಸೇರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಅನ್ವೇಷಣೆಯ ಬಗ್ಗೆ ಮಾತುಕತೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಉಡುಪಿಯಿಂದ ಮುರುಗೇಶ್ ಇದರ ಸಂಶೋಧನೆ ಮಾಡೋದಕ್ಕೋಸ್ಕರವಾಗಿ ಬರ್ತಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಗ್ರಾಮದಲ್ಲಿರುವ ಅಜ್ಜಾವರ ಗ್ರಾಮದಲ್ಲಿರುವ ಈ ರೀತಿಯ ಬಾವಿಗಳು ಮತ್ತು ಈ ರೀತಿಯ ಗುಹೆಗಳು ಇದರ ಬಗ್ಗೆ ಅಧ್ಯಯನಕ್ಕಾಗಿ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಇದು ಏನು ಅನ್ನುವಂಥದ್ದನ್ನ ಅವರ ಮೂಲಕ, ಇತಿಹಾಸ ತಜ್ಞರ ಮೂಲಕ ಅದರ ಸ್ಪಷ್ಟತೆ ಗೊತ್ತಾಗ್ತದೆ. ಇಲ್ಲಿರುವಂತಹ ರೇಖಾಚಿತ್ರಗಳಿರ್ಬೋದು, ಅಲ್ಲಿರುವಂತಹ ಕೆಲವು ಬಿಡಿಸಿರುವಂತಹ ಕಲ್ಲಿನ ಪಾದೆಯಲ್ಲಿ, ಅಂದ್ರೆ ಅಂದೋಡಿ ಪಾದೆ ಅನ್ನುವಂಥ ಹೆಸರಿದೆ ಅದಕ್ಕೆ. ಅಂದೋಡಿ ಪಾದೆಯಲ್ಲಿ ಬಿಡಿಸಿರುವಂತಹ ಕೆಲವು ಚಿತ್ರಗಳು, ಇದೆಲ್ಲವಾಗಿ ಸ್ಪಷ್ಟತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ವಿಶೇಷ ಅಂದ್ರೆ ಮಳೆಗಾಲದಲ್ಲಿ ನಿರಂತರ ನೀರು ಹರಿದು ಬಂದ್ರೂ ಈ ಬಾವಿ ತುಂಬುವುದಿಲ್ಲವಂತೆ. ಆದರೆ ಈ ನೀರು ಎಲ್ಲಿಗೆ ಸೇರುತ್ತಿದೆ ಎಂಬುದು ಮಾತ್ರ ಇಂದಿಗೂ ರಹಸ್ಯ.